12-13 ಶಾಸಕರನ್ನು ಜೆ ಡಿ ಎಸ್ನಿಂದ ಕರ್ಕೊಂಡು ಬರುವ ಪ್ಲ್ಯಾನ್ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅನ್ನೋದು. ಆದರೆ ಅದು ಸಿದ್ದರಾಮಯ್ಯನವ್ರ ಪ್ಲ್ಯಾನ, ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ? ಲೆಕ್ಕಾಚಾರ ಹಾಕಿದರೆ ಅದು ಡಿ ಕೆ ಶಿವಕುಮಾರ್ ಅವ್ರದ್ದೇ. ಈಗ ಹಾಗೆ ಬಂದ ಜೆ ಡಿ ಎಸ್ನ ಶಾಸಕರು ನಾಳೆ ಒಂದು ದಿವಸ ಪಕ್ಷದಲ್ಲಿ ಶಾಸಕರ ಬಲಾಬಲ ಅನ್ನೋ ಪ್ರಶ್ನೆ. ಈಗ 12-13 ಯಾಕೆ ನಂಬರ್ ಬರುತ್ತೆ ಹೇಳಿ? 2/3 ಅದು 12-13 ಜನ ಒಟ್ಟೊಟ್ಟಿಗೆ ಬಂದುಬಿಟ್ರೆ ಬೈ ಎಲೆಕ್ಷನ್ ಆಗೋದಿಲ್ಲ, ಅವ್ರು ರಾಜೀನಾಮೆನೇ ಕೊಡಬೇಕಾಗಿಲ್ಲ. ಬಿ ಜೆ ಪಿಯವರು ಮಹಾರಾಷ್ಟ್ರದಲ್ಲಿ ಶಿವಸೇನೆ NCPನ ಹೆಂಗೆ ಹೊಡೆದ್ರಲ್ಲ, ಹಂಗಿಲ್ಲಿ ಜೆ ಡಿ ಎಸ್ನ ಹೊಡೆಯೋ ಪ್ಲ್ಯಾನ್ ಇದು. ಹಾಗೆ ಬಂದ 12-13 ಶಾಸಕರು ನಾಳೆ ದಿವಸ ಬಲಾಬಲದ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವ್ರ ಪರವಾಗಿ ಕೈ ಎತ್ತಾರೋ, ಡಿ ಕೆ ಶಿವಕುಮಾರ್ ಪರವಾಗಿ ಕೈ ಎತ್ತಾರೋ, ಆ ಲೆಕ್ಕಾಚಾರ ಒಂದಿರುತ್ತೆ. ಸಿದ್ದರಾಮಯ್ಯನವರಿಗೆ ಜೆ ಡಿ ಎಸ್ನ ಅಬ್ಸೆನ್ಸ್ ಇದೆಯಲ್ಲ, ದೊಡ್ಡ ಒಕ್ಕಲಿಗ ಬಾಹುಳ್ಯದ ಪಕ್ಷವೊಂದರ ಅಬ್ಸೆನ್ಸು, ಅದು ಡಿ ಕೆ ಶಿವಕುಮಾರಿಗೆ ಲಾಭ ಅನ್ನೋದು ಗೊತ್ತು. ಸಿದ್ದರಾಮಯ್ಯನವ್ರು ಒಪ್ಕೊಂಡ್ಬಿಡ್ತಾರೆ 12-13 ಶಾಸಕರು ಜೆ ಡಿ ಎಸ್ನಿಂದ ಬರ್ತಾರೆ ಅನ್ನೋದಾದರೆ. ಅದರಲ್ಲೂ ಒಕ್ಕಲಿಗ ಶಾಸಕರೇ ಜಾಸ್ತಿ ಇರ್ತಾರೆ. ಮುಂದೇನಾಗುತ್ತೆ ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರು ಹಾಕ್ಲಿಕ್ಕಿಲ್ವಾ? ಇಂಟ್ರೆಸ್ಟಿಂಗ್ ಇರುತ್ತೆ ಪಾಲಿಟಿಕ್ಸು.